ತುಂಬ ಚೆನ್ನಾಗಿದ್ದೀನಿ. ಸಿನಿಮಾ ನೋಡಿ ಆಡಿಯನ್ಸು ತುಂಬ ಅಂದರೆ ಕಣ್ಣಂಚಲ್ಲಿ ನೀರು ಹಿಡ್ಕೊಂಡು ಹೋಗ್ತಿದ್ದಾರೆ. ಹೌದು, ಫಸ್ಟ್ ಹಾಫ್ ನಿಮಗೆ ತುಂಬ ಸೆಂಟಿಮೆಂಟಲ್ ಆಗಿ ತೋರಿಸಿದ್ದಾರೆ. ಬಾಂಡಿಂಗ್ ಏನಂತ ತೋರಿಸಿದ್ದಾರೆ. ಒಂದು ಮನುಷ್ಯ ಮತ್ತು ಒಂದು ಪೆಟ್ ಮಧ್ಯೆ ಹೆಂಗೆ ಇರಬೇಕು, ಬಾಂಧವ್ಯ ಹೆಂಗಿದೆ ಅನ್ನೋದು ತೋರಿಸಿದ್ದಾರೆ. ಸೆಕೆಂಡ್ ಹಾಫ್ ತುಂಬ ಕಾಮಿಡಿಯಾಗೆ ತೋರಿಸಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟರ್ಸ್ ಆಗಿರ್ಬೋದು, ಆ್ಯಕ್ಟ್ರೆಸ್ ಆಗಿರ್ಬೋದು, ಡೈರೆಕ್ಷನ್ನು ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದೇನೆಂದರೆ ಬಂದು ನೋಡಿ, ಪ್ರೋತ್ಸಾಹಿಸಿ. ಕತೆ ಒಂಥರ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇದೆ. ಸೊ ಪ್ಲೀಸ್ ವಾಚ್ ಮಾಡಿ, ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಮನೆಯಲ್ಲಿ ಮಾತಾಡ್ತಕ್ಕ ನಿಮ್ಮ ತಂದೆ ತುಂಬ ಎಮೋಷನಲ್ ಆಗಿತ್ತು. ಹೌದು, ಸಿನಿಮಾದಲ್ಲೂ ಅದೇ ಥರದೊಂದು ಸೀನ್ ಬರುತ್ತೆ. ಮೊನ್ನೆ ಪ್ರೀಮಿಯರ್ ಶೋ ಇತ್ತು. ಆವಾಗ ನೀವು ಏನು ನೋಡಿದ್ರೆ ಅದಕ್ಕಿಂತ ತುಂಬ ಎಮೋಷ್ನಲ್ ಆದರು. ಯಾಕಂದರೆ ಸ್ಕ್ರೀನ್ ಮೇಲೆ ಅಷ್ಟು ಚೆನ್ನಾಗಿ ಅವನ್ನ ಡೈರೆಕ್ಟ್ರು ತೋರಿಸಿದ್ದಾರೆ. ಕೆಲವು ಸನ್ನಿವೇಶಗಳು ತುಂಬ ಸೆಂಟಿಮೆಂಟಲ್ ಆಗಿದೆ. ಅವ್ರು ಮಾತ್ರ ಅಲ್ಲ, ನಾನು ಎಮೋಷ್ನಲ್ ಆಗಿದ್ದೆ. ಸೊ ನೋಡಿದಾಗ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಾನೇನು ಕತೆ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ರಿಕ್ವೆಸ್ಟ್ ಮಾಡೋದೇನೆಂದರೆ ನೋಡಿದಾಗ ನಿಮಗೆ ಕತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ. ಥ್ಯಾಂಕ್ ಯು. ರೆಸ್ಪಾನ್ಸು ತುಂಬ ಚೆನ್ನಾಗಿದೆ. ಈ ಥರ ಬಂದಿರುತ್ತೆ ಮೂವಿ, ಇಷ್ಟೊಂದು ಎಮೋಷನ್ ಆಗಿ. ಅದು ಸೆಕೆಂಡ್ ಹಾಫಲ್ಲಿ ಆ ಥರ ಕಾಮಿಡಿಯಾಗಿ ನನ್ನ ಹಾಫಲ್ಲಿ ಗೊತ್ತಿತ್ತು ನನಗೆ ಈ ಥರ ಎಲ್ಲ ಎಮೋಷನ್. ಸೆಕೆಂಡ್ ಹಾಫ್ ಸ್ಟೋರಿನೇ ಗೊತ್ತಿರಲಿಲ್ಲ. ನಾನು ಬಂಟಿ ಈ ಥರ ಮಾಡ್ತಾನೆ, ಅವನದಿದ್ದು ಹೆಂಗಿದೆ ಕೆಪಾಸಿಟಿ. ಆಮೇಲೆ ಸಿಂಬಾದಂತೂ ಅವ್ನು ಮಾಡಿರೋದ್ರಲ್ಲಂತೂ ಸಖತ್ತಾಗಿದೆ. ಅವ್ನು ಬೀಳೋ ಆ್ಯಕ್ಷನ್ಸ್ ಎಲ್ಲ ಏನು ಸಖತ್ತಾಗಿದೆ ಅಂದರೆ ಪರ್ಫೆಕ್ಟಾಗಿ ಅದು ರಿಯಲ್ಲಾಗೆ ಕಾಣಿಸ್ತಾ ಇದೆ ನನಗೆ. ನಾನು ಕೇಳ್ಕೊಳ್ಳೋದು ಇಷ್ಟೇ ಜನರಿಗೆ, ಪ್ಲೀಸ್ ಥಿಯೇಟರ್ಸ್ಗೆ ಬಂದು ನೋಡಿ. ಜಾಸ್ತಿ ಜನ OTTಗೆ ಅಂತಲೇ ಡಿಪೆಂಡ್ ಆಗಿದ್ದಾರೆ ಈಗ. ಸೊ ಪ್ಲೀಸ್ ಥಿಯೇಟರ್ಸ್ ಬಂದು ನನಗೆ, ಮೂವಿಗೆ, ಸಿಂಬಂಗೆ, ಇಡೀ ಟೀಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾನು ಅಳ್ತಾ ಇದ್ದೆ. ನಾನು ಫಸ್ಟ್ ಹಾಫಲ್ಲೇ ಅಳ್ತಾ ಇದ್ದೆ. ಯಾಕಂದರೆ ನಾನು ಎಲ್ಲೂ ಅಲ್ಲಿ ಲೈಕ್ ಆರ್ಟಿಫಿಷಿಯಲ್ ಆಗಿ ಈ ಥರ ಗ್ಲಿಟರೆಲ್ಲ ಹಾಕೊಂಡ್ಸ್ಕೊಂಡು ಅಳ್ತೀನಿ. ಅವನ್ನ ನೋಡಿಕೊಂಡು ಫೀಲ್ ಮಾಡ್ಕೊಂಡು ಆ ಕ್ಯಾರೆಕ್ಟರ್ನ ನಾನು ನ್ಯಾಚುರಲಾಗಿ ಅಳ್ತಿದ್ದೀನಲ್ಲ, ಇಲ್ಲೂ ಸೇಮ್ ನ್ಯಾಚುರಲಾಗೇ ಬಂದಿದೆ ನನ್ನ ಥಿಯೇಟರ್ಸಲ್ಲಿ. ಸೊ ಐ ಫೀಲ್ ವೆರಿ ಪ್ರೌಡಾಗಿ ಫೀಲ್ ಆಗ್ತಾ ಇದೆ ನನಗೆ. ಮೇಡಮ್ ನಮಸ್ತೆ, ಚೆನ್ನಾಗಿದ್ದೀರಾ? ಹಾಂ ಸರ್, ಚೆನ್ನಾಗಿದ್ದೀನಿ. ಹೇಗೆ ಅನಿಸ್ತು ಮೇಡಮ್ ನಿಮ್ಮ ಮಗ? ತುಂಬ ಚೆನ್ನಾಗಿ ಬಂದಿದೆ, ತುಂಬ ಖುಷಿಯಾಯಿತು. ತುಂಬ ಚೆನ್ನಾಗಿದೆ ಮೂವಿ. ಫ್ಯಾಮಿಲಿ ಸಮೇತ ಆರಾಮಾಗಿ ನೋಡ್ಬೋದು. ಎಲ್ಲರಿಗೂ ನೀವೆಲ್ಲ ಸಪೋರ್ಟ್ ಮಾಡಿ, ಬಂದು ನೋಡಲಿ ಜನ. ಫಿಲಮ್ನ ಸ್ವಲ್ಪ ಪ್ರಮೋಟ್ ಮಾಡಿ, ಸಪೋರ್ಟ್ ಮಾಡಿ. ಬಂಟಿನ, ಸಿಂಬಾನ ಎಲ್ಲ. ಯೂಶಲಿ ಸಿನಿಮಾದಲ್ಲಿ ಹೀರೋಗಳು ಇವರೆಲ್ಲ ಬಂದರೆ ಶಿಳ್ಳೆ ಹೊಡಿತಾರೆ. ಊರಿಗೆ ಶಿಳ್ಳೆ ಬೀಳ್ತಂತಲ್ಲ ಸಿನಿಮಾಲಿ. ತುಂಬ ಖುಷಿ ಆಯಿತು ನನಗೆ. ಪರ್ಫಾರ್ಮೆನ್ಸ್ ಆ ಥರ ಇದೆ, ಮಾಡಿಸಿದ್ದಾರೆ ನಮ್ಮ ಸ್ವಾಮಿಯವರು ಅವನ ಕೈಯಲ್ಲಿ. ಶೂಟಿಂಗ್ ಟೈಮಲ್ಲಿ ನೋಡಿದ್ದು ಸಿನಿಮಾದಲ್ಲಿ ಹೆಂಗೆ? ಸೂಪರ್ ಸರ್. ಶೂಟಿಂಗಲ್ಲಿ ಅಲ್ಲೇ ಕಣ್ಣೀರು ಬಂದ್ಬಿಡ್ತು ಅವ್ನು ಮಾಡಿದ್ದು. ಇವಾಗಲೂ ಇಲ್ಲಿ ನೋಡಿ ಇನ್ನೂ ಫುಲ್ ಕಣ್ಣೀರು ಬಂತು. ಸೂಪರಾಗಿ ಮಾಡಿದ್ದಾರೆ, ಚೆನ್ನಾಗಿತ್ತು ಫಿಲಮ್. ಎಲ್ಲ ಬಂದು ನೋಡಿ ಚೆನ್ನಾಗಿದೆ, ಸೂಪರ್ ಆಗಿದೆ, ಫ್ಯಾಂಟಾಸ್ಟಿಕ್ ಆಗಿದೆ, ಸೆಂಟಿಮೆಂಟಲ್ ಇದೆ. ಫ್ಯಾಮಿಲಿ ನೋಡ್ಬೋದು, ಫ್ರೆಂಡ್ಸ್ ನೋಡ್ಬೋದು, ಡಾಗ್ ಲವರ್ಸ್ ನೋಡ್ಬೋದು, ಪ್ರತಿಯೊಬ್ಬರು ನೋಡ್ಬೋದು. ಚೆನ್ನಾಗಿ ಮಾಡಿದೆ. ಸಾಂಗ್ ಆಗಲಿ, ಸೆಂಟಿಮೆಂಟಲ್ ಆಗಿ ಪ್ರತಿಯೊಂದು ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿಸಿದ್ದಾರೆ, ಪ್ರಾಕ್ಟೀಸ್ ಮಾಡಿಸಿದ್ದಾರೆ, ಟ್ರೈನ್ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಕಲಾವಿದರು ಅಳೋದು, ಕಲಾವಿದರು ಮಾಡಿದಾಗ ಜನ ಅಳೋದು ಅದೆಲ್ಲ ಹೌದೌದು. ಮೂಕ ಪ್ರಾಣಿಗಳು ಅಳಿಸೋದು ಅದು ತುಂಬ ಕಷ್ಟ. ಅದು ಒಂದೊಂದೂ ಟ್ರೈನ್ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟ. ಆ ಸ್ವಾಮಿ ಸರ್ ಪ್ರತಿಯೊಂದು ಟ್ರೈನ್ ಮಾಡಿದ್ದಾರೆ, ಪ್ರತಿಯೊಂದು ಚೆನ್ನಾಗಿ ಮಾಡಿದ್ದಾರೆ. ಒಂದು ಅಂದರೆ ನೀವು ಟ್ರೈನ್ ಮಾಡಿದಾಗಲಾಗಲಿ ನ್ಯಾಚುರಲ್ ಆಗಿ ರಿಯಲ್ ಆಗಿ ನೋಡುತ್ತಾರೆ. ಸಿನಿಮಾ ಸ್ಕ್ರೀನ್ ಮೇಲೆ ಈ ಥರದ್ದೊಂದು ಅನುಭವ ಅಂದರೆ ಸ್ಟಾರ್ಗಳು ಬಂದಾಗ ಶಿಳ್ಳೆ ಹೊಡಿತಾರೆ, ಕಲಾವಿದರು ಡೈಲಾಗ್ ಹೊಡೆದಾಗ ಇದೆಲ್ಲ ಮಾಡ್ತಾರೆ. ಇವ್ರಿಗೆ ಶಿಳ್ಳೆ ಹೊಡೆಯೋದು, ಚಪ್ಪಾಳೆ ತಟ್ಟೋದು, ಅಳೋದು ಅಂದರೆ ತುಂಬ ತಮಾಷೆ ಅಲ್ಲ ಸರ್? ಅದು ಡೈರೆಕ್ಟ್ರು ಅವ್ರು ಆ್ಯಕ್ಚುಲಿ ಅವ್ರು ಫೀಲ್ ಮಾಡ್ಕೊಂಡು ನಮ್ಗೆ ಹೇಳ್ದವಾಗ ಅವ್ರು ಹೇಳ್ತಾರೆ, ನನಗೆ ಈ ಥರ ಬೇಕು ಸ್ವಾಮಿ, ಹೆಂಗೆ ಟೈಮ್ ತೊಗೊಂಡು ಮಾಡಿಕೊಡು ನೀನು ಅಂತ. ನೀವು ಒಂದು ಶಾರ್ಟ್ ನೋಡಿರ್ಬೋದು, ಅವ್ರ ಮಗ ಕರ್ಕೊಂಬಂದ್ಬಿಡ್ತಾನೆ ವಾಪಸ್ಸು. ಯಾಕೋ ವಾಪಸ್ ಬಂದೆ ಗುಂಡನ್ನ ಕರ್ಕೊಂಡು ಅಂದಾಗ ಅವ್ರು ಹೇಳ್ತಾರೆ, ಇಲ್ಲ ಅವ್ನು ಯಾಕೋ ಸುಸ್ತಾಗಿ ನಿಂತ್ಕೊಂಡ್ಬಿಟ್ಟಿದ್ದ, ಅವ್ನು ಗೊತ್ತಾಗ್ಲಿಲ್ಲ, ಅದಕ್ಕೆ ವಾಪಸ್ ಬಂದೆ. ಆ ಒಂದು ಸೀನ್ ಬರುತ್ತೆ ಸರ್, ಎಲ್ಲ ಇಡೀ ಥಿಯೇಟ್ರು ಅವ್ನು ಹಿಂಗೆ ಕುಂತ್ಕೊಂಡ್ಬರ್ತಾನೆ. ಅದೇನೋ ನಾನು ಮಾಡಿಸಿಲ್ಲ ಸರ್, ಅದು ನ್ಯಾಚುರಲಾಗಿ ಅವನಿಗೆ ಈ ಸಿನಿಮಾ ಕೊಡಬೇಕು ಅಂತ ಯಾರು ಇವಾಗ ಇವರಿಬ್ಬರು ಮಾಡಿದಾರಲ್ಲ, ಅದು ನಾನೇನು ಮಾಡಿಸಿಲ್ಲ ಸರ್, ಎಲ್ಲ ಅವರೇ ಕೊಟ್ಟಿರೋದು. ದೇವರು ಸರ್ ಅವರು, ಡಾಗ್ನ ರಿವರ್ಸ್ ಮಾಡಿದ್ರೆ ಗಾಡು ಅವರು ನಮಗೆ ಕೊಟ್ಟಿರೋದು. ಇವತ್ತೇನಾದ್ರು ಸಕ್ಸಸ್ ಆಯಿತು ಅಂದರೆ ಅವರಿಂದಾನೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ನನ್ನ ಪೆಟ್ಸು, ನನ್ನ ಮಕ್ಕಳವರು
ಅವ್ರು ಗೆಲ್ಲಿಸ್ತಾ ಇದ್ದಾರೆ ಅಂದರೆ ಎಲ್ಲರೂ ಬಂದು ಅವನನ್ನು ತುಂಬ ಜನ ಮಾತಾಡಿಸ್ತಾ ಇದ್ದಾರೆ. ಓಕೆ ನಿಮ್ಮದು ಪೆಟ್ ಹಿಂಗೆ ಮಾಡಿದೆ, ಈ ಥರ ಮಾಡಿದೆ. ಇಬ್ಬರೂ ಅವ್ರಿಗೆ ಏನು ಜವಾಬ್ದಾರಿ ಕೊಟ್ಟಿದ್ದೀವಿ 100% ಹೆಗ್ಲು ಮೇಲೆ ಹಾಕ್ಕೊಂಡು ಅವ್ರವ್ರ ಓನರ್ ಹತ್ರ, ಇವಾಗ ಒಂದು ಸತಿ ಯುವನ್ ಜೊತೆ ನಮ್ಮ ಸಿಂಬಾ, ರಚನಾ ಮತ್ತು ಇವರು ರಾಕೇಶ್ ಅವ್ರ ಜೊತೆ ಅವರಿಬ್ರಿಗೆ ಓಕೆ ನಮ್ಮ ಬಂಟಿ ಏನು ಮಾಡಿದ್ದಾನೆ, ನಾನು ಅವ್ರ ಹತ್ರ ಹೋಗ್ಲಾ ಇವ್ರ ಹತ್ರ ಹೋಗ್ಲಾ, ಯಾಕಂದರೆ ಇವ್ರನ್ನ ಸಾಯವಾಗಿ ಬದುಕಿಸಿರೋದು ಅವನು ಜನ್ಮಾಂತರ. ಇದು ಆ್ಯಕ್ಚುಲಿ ನಾಯಿ ಮೇಲೆ ಬಂಡವಾಳ ಹಾಕಿ ಇಷ್ಟೊಂದು ಕಷ್ಟಪಟ್ಟು ಮಾಡಿರುವಾಗ ಜನ ಬಂದು ನೋಡಿದಾಗೇ ಗೆಲ್ಲಕ್ಕಾಗತ್ತೆ ಸರ್. ಅವ್ರು ಗೆಲ್ಸಿದ್ರೆ ಮಾತ್ರನೇ ನಮ್ಮ ಗುಂಡ ಗೆಲ್ಲೋದು. ಅವ್ರು ಬರಬೇಕು, ಎಲ್ಲರೂ ಬಂದು ಎಲ್ಲರೂ ಥಿಯೇಟ್ರಲ್ಲಿ ನೋಡಬೇಕು. OTTಗೆ ಯಾರೂ ಕಾಯಬಾರ್ದು, ಥಿಯೇಟ್ರಲ್ಲಿ ನೋಡ್ಬೇಕು. ಯಾಕಂದರೆ ನೀವು ರಿವ್ಯೂಸ್ ನೋಡ್ತಾ ಇದ್ದೀರಾ, ತುಂಬ ಜನ ಅಳ್ಕೊಂಡು ಮಾತಾಡ್ತಾ ಇದ್ದಾರೆ. ಇದು ಯಾಕಂದರೆ ನಾವೇ ಮಾಡಿಸಿರೋದು, ನಮಗೆ ಅಳು ಬಂದ್ಬಿಟ್ಟಿದೆ. ಒಂದು ಸತಿ ಎಲ್ಲರೂ ಸಿನಿಮಾ ನೋಡಿದ್ರೆ 100% ಈ ಥರ ಸಿನಿಮಾಗಳು ಇನ್ನೊಂದು ಅಷ್ಟು ಸಿನಿಮಾ ಬರುತ್ತೆ ಕನ್ನಡ ಸಿನಿಮಾ ಅಂತ ಸರ್. ನಾವೆಲ್ಲ ಭಾವನಾತ್ಮಕ ಜೀವಿಗಳಲ್ವ ಸರ್, ಯಾಕಂದರೆ ನಮಗೂ ಪಿಂಚ್ ಮಾಡಿದ್ರೆ ನೋವು ಆಗೇ ಆಗುತ್ತೆ. ಅದು ಈ ಥರ ನಾವು ಪಿಂಚ್ ಮಾಡ್ತಾಯಿದ್ದೀವಿ ಸರ್. ನಾನು ಪೆಟ್ಟಿಟ್ಕೊಂಡು ಪಿಂಚ್ ಮಾಡ್ತಾಯಿದ್ದೀವಿ ಎಲ್ಲರಿಗೂ. ಓಕೆ, ಅದು ನಗಿಸ್ತಾ ಇದ್ದೀವಿ ಅದ್ರ ಜೊತೆಗೆ. ಇದು ಬರೀ ಅಳೋದೇನಿಲ್ಲ, ಇದರಲ್ಲಿ ತುಂಬ ಕಾಮಿಡಿ ಇದೆ ಮತ್ತು ತುಂಬ ಎಮೋಷ್ನಲ್ ಇದೆ. ಪೆಟ್ಸ್ ಇಟ್ಟಿರೋರ್ಗೂ ಇಂಥ ತೊಗೊಳ್ಬೇಕು ಅಂತ ಅಂದ್ಕೊಂಡವ್ರು ಜಾಸ್ತಿ ಬರ್ಬೋದು ಸಿನಿಮಾಗೆ.